ನಿಮಗೆ ಈ ಮೂವಿ ಕಾಲ್ ಬಂದಾಗ ನಿಮ್ಗೆ ಏನು ಅನಿಸ್ತದ? ಸೊ ಇದ್ರಲ್ಲಿ ಆಕ್ಟಿಂಗ್ ಮಾಡಬೇಕು ಅಂತ ಅಂದಾಗ ಫಸ್ಟು ನನಗೆ ಡಬಲ್ ಮೈಂಡಲ್ಲಿ ಐತೆ. ಯಾಕಂದರೆ ಗಡ್ಡ ಬಿಡಬೇಕು, 6 ತಿಂಗಳಾಗ್ಬೋದು, 8 ತಿಂಗಳಾಗ್ಬೋದು, ವರ್ಷ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದ್ರೆ ದೊಡ್ಡ ಸಿನಿಮಾ, ದರ್ಶನ್ ಸರ್ ದೊಡ್ಡ ಹೀರೋ. ಎಲ್ಲ ಆಮೇಲೆ ನನಗೂ ಅನ್ನಿಸ್ತು, ಇಲ್ಲ ಒಂದು ಮಾಡೇ ಬಿಡೋಣ, ಒಂದು ಚೇಂಜ್ ಇರಲಿ. ಸುಮಾರು ಕ್ಯಾರೆಕ್ಟರ್ಗಳು, ಪೊಲೀಸ್ ಪಾತ್ರ ಮಾಡಿದ್ದೀನಿ, ಎಲ್ಲನೂ ಮಾಡಿದ್ದೀನಿ, ಕ್ಲೀನ್ ಶೇವ್ ಎಲ್ಲ ಮಾಡಿದ್ದೆ. ಒಂದು ಚೇಂಜ್ ಓವರ್ ನನಗೂ ಬೇಕು ಅಂತ ಅನಿಸ್ತಾ ಇತ್ತು. ರಿಯಲಿ ಥ್ಯಾಂಕ್ ತರುಣ್ ಸರ್. ಈ ಒಂದು ಚೇಂಜ್ ಓವರ್ ನನಗೆ ಕೊಟ್ಟರು. ಅದು ಎಲ್ಲ ಸಿನಿಮಾ ನೋಡಿದ್ರೆ ಅದು ವರ್ಕೌಟ್ ಆಗಿದೆ. ನೀವು ಆಡಿಯನ್ಸ್ ಜೊತೆ ಕೂತ್ಕೊಂಡು ಮೂವಿ ನೋಡಿದ್ರೆ ಹೇಗೆ ಅನಿಸ್ತದೆ? ನಾನು ಯಾಕೆ ಹಿಂದೆ ಕೂತಿದ್ದೆ, ಯಾಕಂದ್ರೆ ಭಯ ಆಯಿತು. ಒಂದು ಹೆಂಗಸರು ಬೈತಾರೆ, ರೈತರು ಹೊಡಿತಾರೆ, ಹೀಗಾಗಿ ಭಯ ಅಂತ ಪಾತ್ರ ಇತ್ತು. ಭಾಳ ಖುಷಿ ಆಯಿತು. ನಾನು ಬೇರೆ ಥರ ನೋಡಬೇಕು ನಾನು ಪಾತ್ರನ. ಬಟ್ ನಂದೇ ಅಂತಲ್ಲ, ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿದೆ. ಓವರಾಲ್ ಸಿನಿಮಾ ರಾಕ್ಲೈನ್ ಸರ್ ಆ್ಯಂಡ್ ದರ್ಶನ್ ಸರ್ ಅಂತೂ ನೆಕ್ಸ್ಟ್ ಲೆವೆಲ್ ನೋಡ್ತೀರಿ ನೀವು. ಇಷ್ಟು ಸಿನಿಮಾಗಳು ನೀವು ಏನು ನೋಡಿದ್ದೀರಿ ಅದು ಬದುಕಿದ್ರೆ ಈ ಒಂದು ಸಿನಿಮಾನೇ ಒಂದು ಲೆವೆಲ್ಗಿದೆ. ಅಂದರೆ ರೈತರು ತುಂಬ ಕನೆಕ್ಟ್ ಆಗ್ತಾರೆ ಈ ಸಿನಿಮಾ. ನಾನು ನಿಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾನ ಮಿಸ್ ಮಾಡಿಕೊಡಿ. ಮಕ್ಕಳು ಮರಿ ಏನೇ ಇದು ಕರ್ಕೊಂಡ್ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ತೋರಿಸಿ. ಯಾಕೆ ಅಂತಂದರೆ ಈಗಿನ ಜನ್ರೇಷನ್ಗೆ ರೈತರ ಬಗ್ಗೆ ಅಷ್ಟು ಕಾಳಜಿ ಇಲ್ಲ, ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಈ ಸಿನಿಮಾ ನಿಮ್ಗೆ ತೋರಿಸಿದ್ರೆ ರೈತರಿಂದ ಎಷ್ಟು ಕಷ್ಟಪಟ್ಟಿದ್ರು, ಹೇಗೆ ಬಂದಿದ್ದಾರೆ, ಯಾಕೆ ಅವ್ರನ್ನ ನಮ್ಮ ದೇಶದ ಬೆನ್ನೆಲುಬು ಅಂತ ಅಂತೀವಿ ಅನ್ನೋದು ಈ ಸಿನಿಮಾ ಮುಖಾಂತರ ಗೊತ್ತಾಗುತ್ತೆ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ಮನಮಂದಿರ ಕೂತ್ಕೊಂಡು ಈ ಸಿನಿಮಾ ನೋಡಿ. ಓಕೆ, ನನಗೆ ತುಂಬ ಇಷ್ಟ ಆಗಿದೆ ನಿಮ್ಮದು ಒಂದು ಆ ಗೆಟಪ್ಸು ಇದು. ಸೊ ಅದಕ್ಕೆ ನಿಮಗೆ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಫ್ಯಾಮಿಲಿಗೆಲ್ಲ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.